ಎಲ್ರಿಗೂ ಸರ್ ನಮಸ್ಕಾರ. ನನ್ನ ಹೆಸರು ಪ್ರಸಾದ್ ಕುಮಾರ್ ಜಿ ಸಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೀರೂರು ಮತ್ತು ಅಜ್ಜಂಪುರದಲ್ಲಿ ದೈಹಿಕ ಶಿಕ್ಷಣ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇಂದು ನನಗೆ ಖುಷಿ ಆಗ್ತಾಯಿದೆ ಯೋಗದ ಬಗ್ಗೆ ವಿಚಾರವನ್ನು ತಮ್ಮ ಎಲ್ರಿಗೂ ಸಹ ತಿಳಿಸ್ಬೇಕು ಅಂತೇಳಿ. ಯೋಗ ಇಸ್ ಅಲ್ಟಿಮೇಟ್ ಫಾರ್ ಹೆಲ್ತ್. ಆರೋಗ್ಯದ ವಿಚಾರದಲ್ಲಿ ನಾವೆಲ್ಲರೂ ಸಹ ಗೆಲ್ಲಬೇಕು ಅಂತೇಳಿದರೆ ಪ್ರತಿನಿತ್ಯ 1 ಗಂಟೆ ಯೋಗಾಭ್ಯಾಸವನ್ನು ಮಾಡಿದ್ವಿ ಅಂತೇಳಿದರೆ ನಮ್ಮ ಬದುಕನ್ನು ನಾವು ಗೆಲ್ಬೋದು, ಆರೋಗ್ಯವನ್ನು ಗೆಲ್ಬೋದು. ಮೊದಲಿಗೆ ನಿಮಗೆ ಹಂತವಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೇನೆ. ನಿಮಗೆ ಈ ವಿಚಾರದಲ್ಲಿ ಫಸ್ಟ್ ನಿಮಗೆ ಮೆಡಿಟೇಷನ್ ಹೇಗೆ ಮೆಡಿಟೇಷನ್ನ ಮಾಡ್ಬೋದು ಅಂತ ಹೇಳ್ಕೊಡ್ತಾ ಹೋಗ್ತಿರ್ತೇವೆ. ನಂತರ ನಾವು ಆಸನ ಮಾಡೋದಕ್ಕಿಂತ ಮುಂಚಿತವಾಗಿ ಬಾಡಿ ವಾರ್ಮಪ್ಪನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ನಿಮಗೆ ಹೇಳ್ಕೊಡ್ತಾ ಹೋಗ್ತಿರ್ತೇನೆ. ತದನಂತರದಲ್ಲಿ ಸ್ಟ್ಯಾಂಡಿಂಗ್ ಆಸನಾಸ್, ಸಿಟ್ಟಿಂಗ್ ಆಸನಾಸ್, ಜೊತೆಯಲ್ಲಿ ಪ್ರಾಣಾಯಾಮ, ಹೀಗೆ ಹಲವಾರು ರೀತಿಯಾಗಿ ನಾನು ನಿಮಗೆ ಹೇಳ್ಕೊಡ್ತಾ ಇರ್ತೇನೆ. ಈ ಎಲ್ಲ ಎಪಿಸೋಡ್ಗಳನ್ನು ಸಹ ತಾವೆಲ್ಲರೂ ಸಹ ನೋಡಬೇಕು ಅಂತೇಳಿ ಕೇಳ್ಕೊಳ್ತೇನೆ. ಮೊದಲಿಗೆ ಮೆಡಿಟೇಷನ್, ಧ್ಯಾನವನ್ನು ನಾವು ಯಾವ ರೀತಿ ಮಾಡ್ಬೋದು ಅಂತೇಳಿ. ನಾವು ಧ್ಯಾನ ಮಾಡಬೇಕಾದ್ರೆ ವಜ್ರಾಸನ, ಪದ್ಮಾಸನ ಆರ್ ಸುಖಾಸನದಲ್ಲಿ ಕುಳಿತುಕೋಬೋದು. ನಾನು ವಜ್ರಾಸನ ಪೊಸಿಷನ್ ಕುಳಿತುಕೊಳ್ತಾ ಇದ್ದೇನೆ, ಚಿನ್ ಅಪ್ ಮಾಡ್ತಾ ಇದ್ದೇನೆ. ಕ್ಲೋಸ್ ಯುವರ್ ಐಸ್, ಕಣ್ಣನ್ನು ಮುಚ್ಕೊಳ್ಳಿ. ನೇರವಾಗಿರಬೇಕು, ನಮ್ಮ ಸ್ಪೈನಲ್ ಕಾರ್ಡ್ ನೇರ ಇರಲಿ. ಸರಾಗವಾಗಿ ಉಸಿರಾಡ್ತಾ ಇದ್ದೇವೆ. ಮನಸ್ಸು ಪ್ರಶಾಂತತೆಯಿಂದ ಕೂಡ್ತಾ ಇದೆ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ನಮ್ಮ ಉಸಿರಾಟದ ಕಡೆ ಮಾತ್ರ ಇರಲಿ. ಮನಸ್ಸಿನಲ್ಲಿ ಯಾವುದೇ ರೀತಿಯಂತಹ ಆಲೋಚನೆ ಮಾಡಬೇಡಿ. ನಮ್ಮ ಮನಸ್ಸು ಏಕಾಗ್ರತೆಯಿಂದ ನಮ್ಮ ಉಸಿರಾಟದ ಕಡೆ ಮಾತ್ರ ಇರಲಿ. ಧ್ಯಾನ ಮಾಡಬೇಕಾದ್ರೆ ನಾವು ಮ್ಯೂಸಿಕ್ಕನ್ನು ಸಹ ಕೇಳ್ಬೋದು. ಓಂಕಾರವನ್ನು ಕೇಳ್ತಾ ಏನು ಸ್ತುತಿಗಳು ಬರ್ತದೆ, ಆ ಸ್ತುತಿಗಳ ಅರ್ಥವನ್ನು ನಾವು ಮನಸ್ಸಿನಲ್ಲಿ ಅರ್ಥೈಸ್ಕೊಂಡ್ಬಿಟ್ಟು ಧ್ಯಾನವನ್ನು ಮಾಡ್ತಾ ಹೋಗಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ.
श्रीगुरुभ्यो नमः। हरिः ओम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। असतो मा सद्गमय तमसो मा ज्योतिर्गमय मृत्योर्मा अमृतं गमय। ॐ शान्ति शान्ति शान्तिः। ॐ सर्वेषां स्वस्तिर्भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु। ॐ शान्ति शान्ति शान्तिः। ॐ लोकाः समस्ताः सुखिनो भवन्तु लोकाः समस्ताः सुखिनो भवन्तु लोकाः समस्ताः सुखिनो भवन्तु। ॐ शान्ति शान्ति शान्तिः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। ॐ श्रीगुरुभ्यो नमः। हरिः ओम्। योगेन चित्तस्य पदेन वाचं मलं शरीरस्य च वैद्यकेन योपाकरोत्तं प्रवरं मुनीना पतञ्जलिं प्राञ्जलिरानत्योऽस्मि। ॐ शान्ति शान्ति शान्तिः। Breathe out. Breathe in. Say Omkara. Breathe in. Say
से ओ ಸರಾಗವಾಗಿ ಉಸಿರಾಡಿ ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸಿಗೆ ಸಂತೋಷ ಉಂಟಾಗ್ತಾ ಇದೆ. ನಿಧಾನವಾಗಿ ಎರಡೂ ಕೈಗಳಿಂದ ನಮಸ್ಕಾರ ಸ್ಥಿತಿ ಬನ್ನಿ. ಕೈಗಳನ್ನು ರಬ್ ಮಾಡಿಕೊಳ್ಬೇಕು. ನಮ್ಮ ಕೈಗಳನ್ನು ಕಣ್ಣಿನ ಮೇಲೆ ಬಿಡಿ. ಸ್ಲೋ ಓಪನ್ ಯುವರ್ ಐಸ್. ರಿಲ್ಯಾಕ್ಸ್. ನಿಧಾನವಾಗಿ ಗಾಲಗಳನ್ನು ಫ್ರೀ ಮಾಡ್ಕೊಳ್ಳಿ. ಹೀಗೆ ನಾವು ಧ್ಯಾನವನ್ನು ಮಾಡಬೇಕಾಗ್ತದೆ. ಮನಸ್ಸಿನ ಏಕಾಗ್ರತೆಗೋಸ್ಕರ, ನಮ್ಮ ಮನಸ್ಸಿನಲ್ಲಿರುವಂಥ ಕಲ್ಮಶವನ್ನು ಹೊರಹಾಕೋಸ್ಕರ ನಾವು ಈ ರೀತಿಯಂಥ ಧ್ಯಾನವನ್ನು ಮಾಡಬೇಕು. ಕಾಲುಗಳನ್ನು ಫ್ರೀ ಮಾಡಿಬಿಟ್ಟು ತದನಂತರದಲ್ಲಿ ನಾವು ಸ್ಟ್ರೆಚಿಂಗ್ ಎಕ್ಸಸೈಸ್, ದೇಹದಲ್ಲಿರುವಂತಹ ಮಸಲ್ಸ್ಗಳನ್ನು ನಾವು ಫ್ರೀ ಮಾಡ್ಕೊಳ್ಳುವಂಥದ್ದು. ಏನಕ್ಕಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ನಾವು ಎದ್ದಿರ್ತೇವೆ, ಹೆಚ್ಚಿನ ಭಾಗ ನಾವು ಸೂಕ್ತವಾದಂಥ ಸಮಯ ಬೆಳಿಗ್ಗೆ ಅಂತ ಹೇಳ್ತೇವೆ. ಈ ಬೆಳಿಗ್ಗೆ ಸಮಯ ಸೂರ್ಯ ನಮಸ್ಕಾರ ಮಾಡಬೇಕಾಯಿತು ಅಥವಾ ಆಸನ ಮಾಡಬೇಕಾದ್ರಾಯಿತು, ನಮ್ಮ ಮಸಲ್ಸ್ ಎಲ್ಲದೂ ಸಹ ಏನು ಮಲಗಿರ್ತವೆ, ಕಂಜೆಸ್ಟೆಡ್ ಆಗಿರ್ತದೆ. ಆ ಮಸಲ್ಸ್ಗಳನ್ನು ನಾವು ಮೇಜರ್ ಮಸಲ್ಸ್ಗಳನ್ನು ನಾವೇನು ಮಾಡ್ತೇವೆ, ಸ್ಟ್ರೆಚ್ ಮಾಡ್ಕೊಳ್ತೇವೆ. ಫಸ್ಟ್ ಸ್ಟ್ರೆಚಿಂಗ್ neck exercise. Raise your right hand, right tilt, gentle stretch. Right tilt, gentle stretch. ರಿಲ್ಯಾಕ್ಸ್. ಅದೇ ರೀತಿ ಲೆಫ್ಟ್ ಹ್ಯಾಂಡ್, ಲೆಫ್ಟ್ ಟಿಲ್ಟ್, ಜೆಂಟಲ್ ಸ್ಟ್ರೆಚ್. ಈ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಿ. ತದನಂತರದಲ್ಲಿ ಬೋತ್ ಹ್ಯಾಂಡ್ಸ್ ಬೆಂಡ್ ಫಾರ್ವರ್ಡ್. ರಿಲ್ಯಾಕ್ಸ್. Next, backward, relax. ನಂತರ ಫೋರ್ ಆರ್ಮ್ ಮಸಲ್ಸ್. ಫಸ್ಟ್ ಯುವರ್ ಲೆಫ್ಟ್ ಹ್ಯಾಂಡ್, ನಮ್ಮ ಏನು ಈ ಮಸಲ್ಸ್ ಇರ್ತದೆ ಅದನ್ನು ನಾವು ಸ್ಟ್ರೆಚ್ ಮಾಡಿಕೊಳ್ಳುವಂಥ ವ್ಯವಸ್ಥೆ. ಡೌನ್ವರ್ಡ್, ಆ್ಯಂಡ್ ಚೇಂಜ್. ರೈಟ್ ಹ್ಯಾಂಡ್, downward, ರಿಲ್ಯಾಕ್ಸ್. ಅದೇ ರೀತಿ ಬೈಸೆಪ್ಸ್ ಮಸಲ್ ಸ್ಟ್ರೆಚ್ ಪೊಸಿಷನ್, ನಮಸ್ಕಾರ ಪೊಸಿಷನ್ ಹೋಗಿ ಜೆಂಟಲ್ ಸ್ಟ್ರೆಚ್. ನಮ್ಮ ಬೈಸೆಪ್ಸ್ ಮಸಲ್ಸನ್ನು ನಾವು ಸ್ಟ್ರೆಚ್ ಮಾಡ್ಕೊಳ್ತಾ ಇರ್ತೇವೆ. ರಿಲ್ಯಾಕ್ಸ್. ಟ್ರೈಸೆಪ್ಸ್ ಮಸಲ್ಸ್. ಫಸ್ಟ್ ಎಡಗೈ ಟ್ರೈಸೆಪ್ಸ್ ಮಸಲ್ಸ್ನ ಸ್ಟ್ರೆಚ್ ಮಾಡ್ತಾ ಇದ್ದೇವೆ. ಅದೇ ರೀತಿ ರೈಟ್ ಹ್ಯಾಂಡ್, ರಿಲ್ಯಾಕ್ಸ್. ಡೆಲ್ಟಾಯ್ಡ್ ಮಸಲ್ಸ್. ಫಸ್ಟ್ ಯುವರ್ ಲೆಫ್ಟ್ ಹ್ಯಾಂಡ್, ಈ ಮಸಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಬೇಕು.
and change. Right hand. Relax. Next, pectoralis major stretch. ಪೊಸಿಷನಲ್ಲಿ ಎರಡು ಕೈಗಳನ್ನ ಹಿಂಬದಿ ನಾವು ಕಟ್ಕೊಳ್ಬೇಕು. ಕಟ್ಕೊಂಡ್ಬಿಟ್ಟು ಕೈಗಳನ್ನು ಸ್ಟ್ರೆಚ್ ಮಾಡಿ ಹಿಂಬದಿ ಮೇಲೆ ಕೆತ್ತಿ ರಿಲ್ಯಾಕ್ಸ್ ಆ್ಯಂಡ್ ಚೇಂಜ್. ಒನ್ಸ್ ಅಗೈನ್. ನಂತರ ಒನ್ಸ್ ಅಗೈನ್ ಲಿಫ್ಟ್. ರಿಲ್ಯಾಕ್ಸ್. ಏನು ಮೇಜರ್ ಮಸಲ್ಸ್ನ ಸ್ಟಿಚ್ ಮಾಡಿದ್ದೇವೆ. ನಂತರ ಅಬ್ಡಾಮಿನ್ ಮಸಲ್ಸ್, ಕಾಲುಗಳನ್ನು ಸ್ವಲ್ಪ ವೈಡ್ ಮಾಡಿ. ಹೋಲ್ಡ್ ಯುವರ್ ಟ್ರಂಕ್, ಬ್ರೀತ್ ಇನ್, ಬ್ಯಾಕ್ ಬ್ಯಾಂಡ್. ರಿಲ್ಯಾಕ್ಸ್. ಅಬ್ಡಾಮನ್ ಸ್ಟಿಚ್ ಆಯಿತು. ನಂತರ ಆರ್ಮ್ಸ್ಟ್ರಿಂಗ್ ಮಸಲ್ಸ್ ಪೊಸಿಷನಲ್ಲಿ ಕೈಗಳನ್ನು ಹಿಂಬದಿ ಕಟ್ಕೊಳ್ಳಿ. ಬೆಂಡ್ ಫಾರ್ವರ್ಡ್. ಕೈನೂ ಸಾಕಾಗಲಿಸ್ಕೊಂತ ಬರಬೇಕು. ನಮ್ಮ ಫೋರ್ ಹೆಡ್ಡನ್ನು ನೀ ಮುಟ್ಸೋದಕ್ಕೆ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್, external obliques muscle stretch. Position. Raise your left hand, palm turn, lateral bend, your right side. ಈ ಮಸಲ್ಸ್ ಫುಲ್ ಸ್ಟ್ರೆಚ್ ಆಗ್ತಾ ಇರ್ತದೆ, ಅನುಭವ ಪಡಿ. ರಿಲ್ಯಾಕ್ಸ್. ರೈಸ್ ಯುವರ್ ರೈಟ್ ಹ್ಯಾಂಡ್, ಲೆಫ್ಟ್ ಟಿಲ್ಟ್. ರಿಲ್ಯಾಕ್ಸ್. ಸಿ, ಅಪ್ಪರ್ ಬಾಡಿ, ನೆಕ್ ಮಸಲ್ಸ್ ಆಯಿತು, ಫೋಮ್ ಆರ್ಮ್ ಆಯಿತು, ಬೈಸೆಪ್ಸ್ ಆಯಿತು, ಟ್ರೈಸೆಪ್ಸ್ ಆಯಿತು, ಪೆಕ್ಟೋರಿಯಸ್ ಮೇಜರ್ ಆಯಿತು, ಅಬ್ಡಮನ್ಸ್ ಆಯಿತು, ಲಾಟಿಸ್ ಆಯಿತು, ಎಕ್ಸ್ಟರ್ನಲ್ ಒಬ್ಲಿಕ್ಸ್ ಆಯಿತು. ಅಪ್ಪರ್ ಬಾಡಿ ಮೇಜರ್ ಮಸಲ್ಸ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡ್ಕೊಂಡಿದ್ದೇವೆ. ನಂತರ ಲೋಯರ್ ಬಾಡಿ ಕ್ವಾಡ್ರಿಸೆಪ್ಸ್ ಮಸಲ್ಸ್. ಹೇಗೆ? ನನ್ನ ಎಡಗಳನ್ನು ಆ್ಯಂಕಲನ್ನು ಇಟ್ಕೊಳ್ಬೇಕು. ರೈಸ್ ಯುವರ್ ರೈಟ್ ಹ್ಯಾಂಡ್, ಬೆಂಡ್ ಫಾರ್ವರ್ಡ್. ನನ್ನ ಎಡಗಾಲನ್ನು ಸಾಧ್ಯವಾದಷ್ಟು ಹಿಂಬದಿ ಸ್ಟ್ರೆಚ್ ಮಾಡ್ತೇನೆ. ರಿಲ್ಯಾಕ್ಸ್. ಅದೇ ರೀತಿ ಕಮ್ ಬ್ಯಾಕ್. ರಿಲ್ಯಾಕ್ಸ್. ಲೆಗ್ ಚೇಂಜ್. ರೈಟ್ ಲೆಗ್, ರೈಸ್ ಯುವರ್ ಲೆಫ್ಟ್ ಹ್ಯಾಂಡ್, ಬೆಂಡ್ ಫಾರ್ವರ್ಡ್. ಬಲಗಾಲನ್ನು ಸಾಧ್ಯವಾದಷ್ಟು ಹಿಂಬದಿ ಸ್ಟ್ರೆಚ್ ಮಾಡಿ. ರಿಲ್ಯಾಕ್ಸ್. ನೆಕ್ಸ್ಟ್, ಗ್ಲೂಟಿಯಸ್ ಮಸಲ್ ಸ್ಟ್ರೆಚ್. ಲೆಫ್ಟ್ ಲೆಗ್ ಎಷ್ಟಾಗ್ತದಷ್ಟು ಬಾಡಿನ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಗ್ಲೂಟಿಯಸ್ ಸ್ಟ್ರೆಚ್. ಬಾಡಿ ಬ್ಯಾಲೆನ್ಸ್ ಮಾಡಿ. ಮನಸ್ಸು ಏಕಾಗ್ರತೆ ಇತ್ತು ಅಂದರೆ ಬಾಡಿ ಬ್ಯಾಲೆನ್ಸ್ ಆಗ್ತದೆ. ಅದೇ ರೀತಿ ಲೆಗ್ ಚೇಂಜ್. ನಾವು ರೈಟ್ ಲೆಗ್, ರಿಲ್ಯಾಕ್ಸ್. ನೆಕ್ಸ್ಟ್, ಕಾಫ್ ಮಸಲ್ ಸ್ಟ್ರೆಚ್. ನಮ್ಮ ಟೋನ ಇಟ್ಕೊಂಡ್ಬಿಟ್ಟು ಜೆಂಟಲ್ ಸ್ಟ್ರೆಚ್. ಲೆಗ್ ಚೇಂಜ್. ರೈಟ್ ಲೆಗ್, ರಿಲ್ಯಾಕ್ಸ್. ಅದೇ ರೀತಿ ಇನ್ವರ್ಡ್, ನಮ್ಮ ಆ್ಯಂಕಲನ್ನು ಇನ್ವರ್ಡ್ ಆಗಿ ಸ್ಟ್ರೆಚ್ ಮಾಡ್ಕೊಳ್ಳುವಂಥ ವ್ಯವಸ್ಥೆ. ಔಟ್ವರ್ಡ್, ಲೆಗ್ ಚೇಂಜ್. ರೈಟ್ ಲೆಗ್, ಇನ್ವರ್ಡ್ ಆ್ಯಂಡ್ ಔಟ್ವರ್ಡ್. ರಿಲ್ಯಾಕ್ಸ್. ಹೀಗೆ ನಮ್ಮ ದೇಹದ ಮೇಜರ್ ಮಸಲ್ಸ್ ಅಂತ ಹೆಂಗೆ ಕರಿತೇವೆ, ಆ ಮೇಜರ್ ಮಸಲ್ಸನ್ನು ನಾವೀಗ ಏನು ಮಾಡಾಯಿತು, ಸ್ಟ್ರೆಚ್ ಮಾಡಾಯಿತು. ಸ್ಟ್ರೆಚ್ ಮಾಡಾದ್ಮೇಲಿಂದ ಬಾಡಿ ಸ್ವಲ್ಪ ಫ್ರೀ ಆಗ್ತದೆ. ಫ್ರೀ ಆದಕೂಡಲೇ ನೆಕ್ಸ್ಟ್ ಬಾಡಿ ವಾರ್ಮ್ ಅಪ್ ಮಾಡ್ಕೊಳೋದು ಹೇಗೆ. ಈಗ ಬಾಡಿ ವಾರ್ಮ್ ಅಪ್ ಹೇಗೆ ಮಾಡ್ಕೋಬೇಕು ಅಂತ ಹೇಳ್ಕೊಡ್ತೇನೆ.
ಇದೇ ರೀತಿ ಬಾಡಿ ವಾರ್ಮ್ ಅಪ್ ಮಾಡಬೇಕು ಅನ್ನೋದೇನಿಲ್ಲ, ನಮ್ಮ ದೇಹ ಕಾವೇ ಇರಬೇಕು, ಬಾಡಿ ವಾರ್ಮ್ ಆಗಬೇಕು. ತದನಂತರದಲ್ಲಿ ನಾವು ಸೂರ್ಯ ನಮಸ್ಕಾರ ಆಯಿತು, ಆಸನಗಳನ್ನಾಯಿತು ಮಾಡೋದಕ್ಕೆ ನಮಗೆ ಈಸಿ ಆಗ್ತದೆ. ಯಾವುದೇ ರೀತಿಯಂಥ ಇಂಜುರೀಸ್ ಆಗೋದಿಲ್ಲ. ನಾವು ಕಂಫರ್ಟಾಗಿ ಇರೋದಕ್ಕೆ ಕಂಪಲ್ಸರಿ ನಾವು ಯೋಗಾಸನ ಮಾಡೋದಕ್ಕಿಂತ ಮುಂಚಿತವಾಗಿ ಕಂಪಲ್ಸರಿ ಬಾಡಿ ವಾರ್ಮ್ ಅಪ್ ಆಗಲೇಬೇಕು. ಈಗ ನಾವು ನಿಂತ್ಕೊಂಡಿದ್ದೇವೆ. ಓಕೆ, ನಂತರ ಪೊಸಿಷನ್ ಸ್ಪಾಟ್ ಜಾನ್. ಮೂಗಲು ಉಸಿರಾಡ್ತಾ ಇರಬೇಕು. ಅಚ್ಯುತ ಕೇಶವ ಹರಿ ನಾರಾಯಣ, ಅಚ್ಯುತ ಕೇಶವ ಹರಿ ನಾರಾಯಣ, ಆತ್ಮಾರಾಮ ಆನಂದ ರಮಣ, ಆತ್ಮಾರಾಮ ಆನಂದ ರಮಣ, ಭವಭಯ ಹರಣ ವಂದಿತ ಚರಣ, ಭವಭಯ ಹರಣ ವಂದಿತ ಚರಣ, ರಘುಕುಲ ಭೂಷಣ ರಾಜೀವಲೋಚನ, ರಘುಕುಲ ಭೂಷಣ ರಾಜೀವಲೋಚನ, ಆದಿನಾರಾಯಣ ಅನಂತ ಶಯನ, ಆದಿನಾರಾಯಣ ಅನಂತ ಶಯನ, ಸಚ್ಚಿದಾನಂದ ಸತ್ಯನಾರಾಯಣ, ಸಚ್ಚಿದಾನಂದ ಸತ್ಯನಾರಾಯಣ, ಆತ್ಮಾರಾಮ. ನೆಕ್ ಅಪ್ ಅಂಡ್ ಡೌನ್. ಆತ್ಮಾರಾಮ ಆತ್ಮಾರಾಮ ಆನಂದ ರಮಣ, ಅಚ್ಯುತ ಕೇಶವ ಹರಿ ನಾರಾಯಣ, ಅಚ್ಯುತ ಕೇಶವ ಹರಿ ನಾರಾಯಣ. ನೆಕ್ಸ್ಟ್ ರೈಸಿಂಗ್. ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸಿಗೆ ಒಳ್ಳೆ ವರ್ಕೌಟ್ ಕೊಡ್ತೇವೆ. ಥೈರಾಯ್ಡ್ ಪ್ರಾಬ್ಲಮ್ ಇರೋವಂಥವ್ರು ನೆಕ್ ಎಕ್ಸಸೈಸ್ನ ಮಾಡ್ತಾ ಇದ್ವಿ ಅಂತ ಹೇಳಿದ್ರೆ ಥೈರಾಯ್ಡ್ ಪ್ರಾಬ್ಲಮಿಂದ ದೂರ ಬರೋದಕ್ಕೆ ಅನುಕೂಲ ಆಗ್ತದೆ. ನೆಕ್ ಆಫ್ ಪಾವು. ನೆಕ್ ಆಫ್ ಡಿಶ್ ಬ್ಯಾಕ್. ಸ್ಟಾಪ್. ಅದೇ ರೀತಿ ನಮ್ಮ ನೆಕ್ಕಿಗೆ ಮಸಾಜ್ ಮಾಡುವಂಥ ಕೆಲಸ. ನೋಡ್ತಾ ಇದ್ದೀರಿ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಸಿಗೆ ಆ್ಯಕ್ಟಿವ್ ಆಗೋದಕ್ಕೆ ಹಾಗೂ ನಮ್ಮ ಬ್ರೈನಿಗೆ ಬಂದಿರುವಂಥ ನರ್ವ್ ಸಿಸ್ಟಮ್ಸ್ನ ನಾವು ಫ್ರೀ ಮಾಡ್ಕೊಳ್ತೇವೆ. ಅದೇ ರೀತಿ ಫಿಂಗರ್ಸ್ ಎಕ್ಸರ್ಸೈಸ್. ದೇಹದ ಎಲ್ಲ ಪಾರ್ಟನ್ನ ಎಲ್ಲ ಜಾಯಿಂಟ್ಸ್ ಏನಿರ್ತದೆ ಅದನ್ನೆಲ್ಲ ಫ್ರೀ ಮಾಡ್ತಾ ಇರ್ತೇವೆ. ಅಬ್ಸರ್ವ್ ಮಾಡ್ಕೊಂಡೋಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇರ್ತೀವಿ. ನೆಕ್ಕಿಗಾಯ್ತು, ನೆಕ್ಕಿಗೆ ಆದ್ಮೇಲಿಂದ ಫಿಂಗರ್ಸ್ ಕೊಡ್ತಾ ಇದ್ದಾವೆ. ನಂತರ ತಮ್ ಬ್ಯಾಕ್. ಕ್ಲೋಸ್ ಯುವರ್ ಫಿಂಗರ್ಸ್, ಟ್ವಿಸ್ಟ್ ಅಪ್ ಅಂಡ್ ಡೌನ್. ಸೈಡ್ ವೈಸ್. ರಿಸ್ಟ್ ಇನ್ವರ್ಟೇಷನ್. ರಿಸ್ಟಿಗೆ ಕೊಡ್ತಾ ಇದ್ದೇವೆ. ಔಟರ್ ರೊಟೇಷನ್. ರಿಸ್ಟ್ ಆದ್ಮೇಲಿಂದ ಎಲ್ಬೋ. ಹೇಗೆ ಅದೇ ರೀತಿ ಪಾವು ಎರಡು ಕಮ್ಮಿ ಭಾರ ಬಿಟ್ಟಿರಬೇಕು. ಶೋಲ್ಡರ್ ರೊಟೇಷನ್ ಪಾವು ಆ್ಯಂಡ್ ಬ್ಯಾಕ್ ವಾಕ್. Close and open. Exhale. Inhale.
ಕೈಯನ್ನ ಫ್ರೀ ಮಾಡ್ಕೊಳ್ಳಿ, ಶೋಲ್ಡರ್ನ ಫ್ರೀ ಮಾಡ್ಕೊಳ್ಳಿ. ನಂತರದಲ್ಲಿ ಪೊಸಿಷನ್ ಆರ್ಮ್ ಪೊಸಿಷನ್ ಫಾರ್ವರ್ಡ್, ಬ್ಯಾಕ್ ರೊಟೇಷನ್, sideward stretch. Both arms sideways swing with body arch. ನಮ್ಮ ರಿಪ್ಸ್ ಓಪನ್ ಆಗಬೇಕು, ನಮ್ಮ ಸ್ಪೈನಲ್ ಕಾರ್ಡ್ ಆರ್ಚ್ ಆಗಬೇಕು. ಉಸಿರಾಟದ ಕ್ರಿಯೆ ಸರಾಗವಾಗಿ ನಡೀತಾ ಇರಲಿ. Hands up and down with heel rock, with fingers action. Stop. Next position, ಎರಡು ಕಾಲನ್ನ ಪ್ಯಾರಲಲ್ ಇಟ್ಕೊಂಡ್ಬಿಟ್ಟು ಟ್ರಂಕ್ ರೊಟೇಷನ್. Left to right. Change the direction. Stop. Okay, position. Nice. Position. 3 times forward, 1 time backward. ಯಾವ ರೀತಿ ಮಾಡಬೇಕು ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಫಾರ್ವರ್ಡ್ ಬೆಂಡ್ ಆಗಬೇಕಾದ್ರೆ ಬ್ರೀತ್ ಔಟ್, ಬ್ಯಾಕ್ವರ್ಡ್ ಆಗಬೇಕಾದ್ರೆ ಬ್ರೀತ್ ಇನ್. 1 out, 2 3 and 4. Once again, 1 2 3 and 4. Position, trunk tilt. ಟ್ರಂಕನ್ನು ಫ್ರೀ ಮಾಡ್ಕೊಳ್ಳೋದು ಅಷ್ಟೇ. ಪೀಠ ಪಾಚ್ ಅದೇ ರೀತಿ ಕಾಲುಗಳನ್ನ ವೈಡ್ ಮಾಡ್ಕೊಳ್ಬೇಕು. Bend forward, alternative toe touch. Look up. Stop. Okay, ಅದೇ ರೀತಿ ಪೊಸಿಷನ್. Right side. Okay, good. ಅದೇ ರೀತಿ ಸೈಡ್ ಸಿಟಪ್ಸ್ ಯಾವ ರೀತಿ ಫಸ್ಟ್ ಲೆಫ್ಟ್ ಸೈಡ್ ಪೊಸಿಷನ್ ನೋಡಿ. ಈ ಪೊಸಿಷನಲ್ಲಿ ನಾವು ಫಿಂಗರ್ಸ್ ಆ್ಯಕ್ಷನ್ ಸಹ ಮಾಡ್ತಾ ಇರಬೇಕಾಗ್ತದೆ. ಅದೇ ರೀತಿ ರೈಟ್ ಸೈಡ್ ಪೊಸಿಷನ್. ನಾವು ರೈಟ್ come back. Okay. Okay. ನಮ್ಮ ಶೋಲ್ಡರ್ ಎಷ್ಟು ಇರ್ತದೋ ಅಷ್ಟು ನಮ್ಮ ಫೀಟ್ನ ಇಟ್ಕೋಬೇಕು. ಪೊಸಿಷನ್ ಪಾಲಿಟನ್ ಫುಲ್ ಸ್ಕ್ವಾಟ್ ಯಾವ ರೀತಿ ನೋಡ್ಕೊಳ್ಳಿ. ನಾವು ಸ್ಟಾರ್ಟ್. 1 2 3 4 5 6 7 8
9 and 10. Relax. Okay. Position. Ankle up and down. Sidewise. Clockwise rotation. Anti-clockwise. Leg change. Right leg, ankle up and down. Sidewise. Clockwise rotation. Anti-clockwise rotation. Stop. Okay. See, neck in the wrist, fingers, elbow, shoulder, ನಮ್ಮ ಸ್ಪೈನಲ್ ಕಾರ್ಡ್, ಪೆಲ್ವಿಕ್ ಜಾಯಿಂಟ್ಸ್, ನೀ, ಆ್ಯಂಕಲ್ ಎಲ್ಲ ಫ್ರೀ ಮಾಡ್ಕೊಂಡ್ವಿ. ಬಾಡಿ ವಾರ್ಮ್ ಆಯಿತು. ನಂತರದಲ್ಲಿ ಎಜಿಲಿಟಿ ಎಕ್ಸಸೈಸ್. ಹೀಗೆ 2 count or 4 count uncontinuous agility exercise. Now start. 1, 2, 3, right. 1, 2, 3, right. 1, 2, 3, right. 1, 2, 3, right. 1, 2, 3, 4 count. 1, 2, 3, 4. 1, 2, 3, 4. Change. For coordination exercise. Okay, next. ಕೋರ್ಡಿನೇಷನ್ ನಾವು ಹೇಗೆ ಬೆಳೆಸ್ಕೋಬೇಕು, ನಮ್ಮ ಕೈ ಕಾಲುಗಳು ನಾವು ಹೇಳ್ದಾಗ ಕೇಳಬೇಕು. ಸ್ಟಾಪ್. Position. One hand forward, another hand backward. For coordination exercise. Stop. Okay. Position. Now start. Stop. Okay. Next position nokoli coordination. 1, 2, 3. 1, 2, 3. 1, 2, 3. ಅದೇ ರೀತಿ and change. 1, 2, 3. 1, 2, 3. 1, 2, 3. Same position. ಆ್ಯಕ್ಷನ್ ಮಾಡಿ ನಮ್ಮ ಶೋಲ್ಡರ್ ಒಳ್ಳೆ ಸ್ಟ್ರೆಂತ್ ಆಗ್ತದೆ. ಕಂಟಿನ್ಯೂಸ್ ಮೂಗಲ್ಲಿ ಉಸಿರಾಡ್ತಾ ಇರಬೇಕು, ಬಾಯಲ್ಲಿ ಉಸಿರಾಡಬಾರ್ದು. ಬಾಡಿ ವಾರ್ಮ್ ಆಗಬೇಕು ಅಂದರೆ ಮೂಗಲ್ಲಿ ಉಸಿರಾಡಬೇಕು. ಫಾರ್ವರ್ಡ್. ಬ್ಯಾಕ್ವರ್ಡ್. ಅಪ್ವರ್ಡ್. ಸ್ಮಾಲ್ ಓ. ಸಿ, ಎರಡು ಕೈಗಳನ್ನು ಯಾವ ರೀತಿ ಮುಂದೆ ತರ್ತಾ ಇದ್ದಾವೆ. ಅದೇ ರೀತಿ ಬ್ಯಾಕ್ ಓ. ಓಕೆ, ಆಲ್ಟರ್ನೇಟಿವ್. ಒನ್ ಹ್ಯಾಂಡ್ ಫಾರ್ವರ್ಡ್ ಆಯಿತು ಅಂದರೆ ಅನದರ್ ಹ್ಯಾಂಡ್ ಬ್ಯಾಕ್ ಓ. ಈ ರೀತಿಯಾಗಿ ಫಾರ್ ಕೋರ್ಡಿನೇಷನ್ ಎಕ್ಸಸೈಸಸ್. ಗುಡ್. Okay, stop. Position. See, on the victory symbol, another thumbs up symbol. Okay, right. Change, 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 change. Okay, this is for coordination exercise. Okay, stop. Position. ಸರಾಗವಾಗಿ ಉಸಿರಾಡಿ.
ಬಾಡಿ ವಾರ್ಮಪ್ ಆದಮೇಲಿಂದ ಸರಾಗವಾಗಿ ಉಸಿರಾಡಿದ್ವಿ ಅಂದರೆ ಇಡೀ ನಮ್ಮ ದೇಹ ವಾರ್ಮ್ ಆಗಿದೆ. ನಂತರ ಈಗ ನಾವು ಸೂರ್ಯ ನಮಸ್ಕಾರ ಮಾಡೋದಕ್ಕೆ ಮತ್ತು ಆಸನಗಳನ್ನು ಮಾಡೋದಕ್ಕೆ ನಾವು ತಯಾರಿ ಮಾಡ್ಕೊಂಡಿದ್ದೇವೆ ಅಂತ. ದೇಹಕ್ಕೆ ಯಾವುದೇ ರೀತಿಯಂಥ ಇಂಜುರೀಸ್ ಆಗೋದಿಲ್ಲ. ಜೊತೆಲಿ ನನ್ನ ಇನ್ನರ್ ಆರ್ಗನ್ಸ್ ಯೋಗ ಮಾಡೋದಕ್ಕೆ ತಯಾರಿ ಆಗ್ತಾ ಇದೆ ಅಂತೇಳಿ. ರಿಲ್ಯಾಕ್ಸ್. ಓಕೆ, ಬಾಡಿ ವಾರ್ಮ್ ಆಗಿದೆ. ನಂತರ ನಾವು ಆಸನ ಮಾಡೋಕ್ಕೆ ಈಸಿ ಆಗ್ತದೆ. ಮೊದಲಿಗೆ ನಾವು ಸೂರ್ಯ ನಮಸ್ಕಾರ ಅಂತ ಹೇಳ್ತೇವೆ. ಸೂರ್ಯ ನಮಸ್ಕಾರ ಯೋಗದಲ್ಲಿ ಬ್ಯೂಟಿಫುಲ್ 12 ಕೌಂಟ್ ಬರ್ತದೆ. ಈ 12 ಕೌಂಟುಗಳನ್ನು ಸಹ ನಾವು ಹೇಗೆ ಮಾಡಬೇಕು, ನಾವು ಯೋಗಾಭ್ಯಾಸ ಮಾಡಿ ಅಂತ ಹೇಳ್ತೇವೆ. ಸಮಯ ಸಿಗ್ತಾ ಇಲ್ಲ, ನಾವು ತುಂಬ ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರೆ ಕಂಪಲ್ಸರಿ ಮೆಡಿಟೇಷನ್ ಅಂತೂ ಫಿಕ್ಸ್ ಮಾಡ್ಕೊಳ್ಳಿ, ನಮ್ಮ ಮನಸ್ಸಿನ ಒಂದು ಚಂಚಲತೆಯನ್ನು ಹೋಗ್ಲಾಡ್ಸೋದಕ್ಕೆ. ತದನಂತರದಲ್ಲಿ ಬಾಡಿ ವಾರ್ಮಪ್ ಮಾಡ್ಕೊಂಬಿಟ್ಟು ಕೊನೆ ಪಕ್ಷ ಸೂರ್ಯ ನಮಸ್ಕಾರನಾದ್ರು ಮಾಡಿ ಅಂತೇಳಿ. ಕಾರಣ ಏನಪ್ಪ ಅಂತೇಳಿದ್ರೆ ದೇಹದ ಎಲ್ಲ ಭಾಗಗಳಿಗೂ ಸಹ ಸೂರ್ಯ ನಮಸ್ಕಾರ ತುಂಬ ಉಪಯೋಗ ಆಗ್ತದೆ. ಹೇಗೆ ಸೂರ್ಯ ಹುಟ್ಟಬೇಕಾದ್ರೆ ಭೂಮಿಯ ಮೇಲಿರುವಂಥ ಎಲ್ಲ ಜೀವರಾಶಿಗಳು, ಬರೀ ಮನುಷ್ಯ ಅಂತ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಎಲ್ಲ ಕ್ರಿಮಿಕೀಟಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಅವು ಎಚ್ಚರ ಆಗ್ತಾ ಇರ್ತದೆ. ಹಾಗೆ ಸೂರ್ಯ ನಮಸ್ಕಾರನೂ ಸಹ ಅಷ್ಟೇ. ಮನುಷ್ಯನ ದೇಹದ ಎಲ್ಲ ಅಂಗಾಂಗಗಳು ಸಹ ಉತ್ತೇಜನ ಆಗಬೇಕು, ಸ್ಪಿರಿಟ್ ಬರಬೇಕು ಅಂತೇಳಿದ್ರೆ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕು. ಹೇಗೆ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಿರ್ತಾನೆ, ನನ್ನ ಜೊತೆ ನೀವು ಮಾಡ್ತಾ ಹೋಗಿ. ಈಗ ನಾವು ಹೇಗೆ ಕೊಡ್ತಾ ಇರೋಂಥ ಸೂರ್ಯ ನಮಸ್ಕಾರ ನಾವು ಇಂಟರ್ ಯೂನಿವರ್ಸಿಟೀಸಲ್ಲಾಗಿರ್ಬೋದು ಅಥವಾ ನಾವು ಇಂಟರ್ ಕಾಲೇಜೆಟಲ್ಲಾಗಿರ್ಬೋದು, ಈ 12 ಆಸನನ ಇದೇ ಥರ ನಾವು ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ. ಓಕೆ, ಪೊಸಿಷನ್, ಎರಡೂ ಕಾಲುಗಳನ್ನು ನಾವು ಜೋಡಿಸ್ತೇವೆ. ಸ್ಪೈನಲ್ ಕಾರ್ಡ್ ನೇರ ಇರಬೇಕು, ಚಿನ್ ಅಪ್ ಆಗಿರಬೇಕು. ನಮಸ್ಕಾರ ಸ್ಥಿತಿ, ನಮ್ಮ ಸ್ಟರ್ನಮ್ ಏನಿರ್ತದೆ ಎದೆಯ ಭಾಗ ಮಧ್ಯದಲ್ಲಿ, ಅಲ್ಲಿ ನಮಸ್ಕಾರ ಸ್ಥಿತಿ ಹೋಗಬೇಕು. ನಮ್ಮ ಎಲ್ಬೋಗಳು ನೇರವಾಗಿರಬೇಕು, ಚಿನ್ ಅಪ್. ಈ ರೀತಿಯಲ್ಲಿ ನಾವು ಸೂರ್ಯ ನಮಸ್ಕಾರ ಅಂದ್ಕೊಳ್ಳುವಂಥ ಪೊಸಿಷನ್ ನಂಬರ್ 1 ಪೊಸಿಷನ್. ಓಕೆ, ನಾನು ಅದನ್ನು ನಿಮಗೆ ಟರ್ನ್ ಮಾಡಿಬಿಟ್ಟು ನಾನು ಹೇಳ್ಕೊಡ್ತೇನೆ. ಮೂಮೆಂಟ್ ಮಾಡ್ಬೇಕಾದ್ರೆ ನಿಮಗೆ ಈಸಿ ಆಗ್ತದೆ ಅಂತೇಳಿ. ಪೊಸಿಷನಲ್ಲಿ ನಿಂತಿದ್ದೇವೆ. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ನಮಸ್ಕಾರ ಸ್ಥಿತಿ ಬಂದಾದ್ಮೇಲೆ ನಂತರ ಸ್ತುತಿಯನ್ನು ಹೇಳಬೇಕು. ಓಂ ಸೂರ್ಯಾಯ ನಮಃ. ಊರ್ಧ್ವಾಸನ, ಹಸ್ತಪಾದಾಸನ, ರೈಟ್ ಲೆಗ್ ಏಕಪಾದ ಪ್ರಸರಣಾಸನ. ಮುಂದೆ ನೋಡ್ತಾ ಇರಬೇಕು. ಎರಡೂ ಕೈಗಳ ಮಧ್ಯದಲ್ಲಿ ನಮ್ಮ ಎಡಗಾಲಿರಬೇಕು. ನಮ್ಮ ಬಲಗಾಲನ ಹಿಂಬದಿ ಬಿಟ್ಟಿರಬೇಕು, ಮೊಣಕಾಲನ್ನ ಟಚ್ ಮಾಡಿರಬೇಕು. ದ್ವಿಪಾದ ಪ್ರಸರಣಾಸನ. ಬಾಡಿ ಶುಡ್ ಬಿ ಸ್ಟ್ರೈಟ್. ಇದನ್ನು ಕೆಳಗುಳಿಸಬಾರ್ದು, ಮೇಲೆ ತೆಗೆದುಕೊಂಡು ಹೋಗಬಾರ್ದು. ಬಾಡಿ ಶುಡ್ ಬಿ ಸ್ಟ್ರೈಟ್. ಸಾಷ್ಟಾಂಗ ಪಣಿಪತಾಸನ. ಶಶಾಂಕಾಸನ ಬರೋದಿಲ್ಲ, ಅಲ್ಲೇ ಪೊಸಿಷನ್. ಸಾಷ್ಟಾಂಗ ಪಣಿಪತಾಸನ. ಭುಜಂಗಾಸನ. ಕಾಲು ಬೆರಳುಗಳು ಶಾರ್ಪ್ ಇರಲಿ, ಲುಕ್ ಅಪ್. ಭೂಧರಾಸನ. ರೈಟ್ ಲೆಗ್ ಏಕಪಾದ ಪ್ರಸರಣಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಹೀಗೆ ನಾವು ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ 2, 4, 6, 8, 10 ಹೀಗೆ ಸಮ ಸಂಖ್ಯೆಯಲ್ಲಿ ಈವನ್ ನಂಬರ್ಸಲ್ಲಿ ನಾವು ಒಂದು ಬಾರಿ ರೈಟ್ ಲೆಗ್ಗೆ ಮಾಡಿದ್ವಿ ಅಂದರೆ ಮತ್ತೊಮ್ಮೆ ಲೆಫ್ಟ್ ಲೆಗ್. ಈ ರೀತಿ ಕಂಪಲ್ಸರಿ ಪ್ರತಿನಿತ್ಯನೂ ಸಹ
ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ಅದೇ ರೀತಿ ಈಗ ನಿಮಗೆ ನಾನು ಲೆಫ್ಟ್ ಲೆಗ್ಗಿಗೆ ಹೇಳ್ಕೊಡ್ತೇನೆ. ಸೇಮ್ ಸಮಸ್ಥಿತಿ ಪೊಸಿಷನ್. ಸೂರ್ಯ ನಮಸ್ಕಾರ, ನಮಸ್ಕಾರ ಸ್ಥಿತಿ. ಓಂ ಅರ್ಕಾಯ ನಮಃ. ಊರ್ಧ್ವಾಸನ. ಹಸ್ತಪಾದಾಸನ. ಲೆಫ್ಟ್ ಲೆಗ್ ಏಕಪಾದ ಪ್ರಸರಣಾಸನ, ದ್ವಿಪಾದ ಪ್ರಸರಣಾಸನ, ಸಾಷ್ಟಾಂಗ ಪಣಿಪತಾಸನ. ಶಶಂಕಾಸನವಾಗಿ ಸಾಷ್ಟಾಂಗಕ್ಕೆ ಬರ್ತಾ ಇದ್ದೇವೆ. ಭುಜಂಗಾಸನ, ಭೂಧರಾಸನ, ಲೆಫ್ಟ್ ಲೆಗ್ ಏಕಪಾದ ಪ್ರಸರಣಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರ ಸ್ಥಿತಿ. ರಿಲ್ಯಾಕ್ಸ್. ಸರಾಗವಾಗಿ ಉಸಿರಾಡಿ. ಹೀಗೆ ನಾವು ಸೂರ್ಯ ನಮಸ್ಕಾರವನ್ನು 2, 4, 6, 8, 10 ಹೀಗೆ ಸಮಸಂಖ್ಯೆಯಲ್ಲಿ ನಾವು ಸೂರ್ಯ ನಮಸ್ಕಾರವನ್ನು ಮಾಡಬೇಕಾಗ್ತದೆ. ತದನಂತರದಲ್ಲಿ ಆಸನಗಳನ್ನು ನಾನು ಇವತ್ತು ಹೇಳ್ಕೊಡ್ತಿರುವಂಥದ್ದು ಸ್ಟ್ಯಾಂಡಿಂಗ್ ಆಸನ. ಸ್ಟ್ಯಾಂಡಿಂಗ್ ಆಸನದಲ್ಲಿ ಮನಸ್ಸಿನ ಏಕಾಗ್ರತೆಗೋಸ್ಕರ ನಾವು ಹೇಗೆ ಆಸನಗಳನ್ನು ಮಾಡ್ಬೋದು ನಾವು ಯೋಚನೆ ಮಾಡ್ತಾ ಇರ್ತೀವಿ. ಜೊತೆಯಲ್ಲಿ ನಮಗೆ ಕಾಲುಗಳನ್ನು ಸ್ಟ್ರೆಂತ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಅಂತ ಆಸನವನ್ನು ಮಾಡ್ಬೋದು, ಇದೆಲ್ಲ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತಿರ್ತಾನೆ. ಮೊದಲಿಗೆ ವೃಕ್ಷಾಸನ. ವೃಕ್ಷಾಸನ ಯಾವ ರೀತಿ ಮಾಡುವಂಥದ್ದು? 1 ರೈಟ್ ಲೆಗ್, 1 2 ತೊಡೆಯ ಪಕ್ಕದಲ್ಲಿ ಕಾಲುಗಳನ್ನು ಇಟ್ಕೋಬೇಕು. ಹೋಲ್ಡ್ ಯುವರ್ ಟ್ರಂಕ್. 3 and 4 ಮುಂದೆ ಏಕಾಗ್ರತೆಯಿಂದ ಒಂದು ವಸ್ತುವನ್ನು ನೋಡ್ತಾ ಇರ್ರಿ. ಬಾಡಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಕೈಗಳು ಕಿವಿಗೆ ಟಚ್ ಆಗಿರಬೇಕು. ಆಗಿನ ಸಮಯದಲ್ಲಿ ಋಷಿಮುನಿಗಳು ತಪಸ್ಸನ್ನು ಮಾಡಬೇಕಾದ್ರೆ ಮರದ ಕೆಳಗೆ ಈ ರೀತಿಯಾಗಿ ನಿಂತ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡ್ತಾಯಿದ್ರಂತೆ ಋಷಿಮುನಿಗಳು. ವೃಕ್ಷಾಸನ, ವೃಕ್ಷದ ಕೆಳಗೆ ಈ ರೀತಿ ನಿಂತ್ಕೊಂಡ್ಬಿಟ್ಟು ತಪಸ್ಸನ್ನು ಮಾಡ್ತಾ ಇರುವಂಥ ವ್ಯವಸ್ಥೆ. ರಿಲ್ಯಾಕ್ಸ್. 1 2 3 and 4 ಅದೇ ರೀತಿ ಲೆಫ್ಟ್ ಲೆಗ್ 1 2 3 and 4 ಸೇಮ್ ಪೊಸಿಷನ್. ಯಾವ ರೀತಿ ನಾವು ರೈಟ್ ಲೆಗ್ಗಿಗೆ ಮಾಡಿದ್ವಿ ಅದೇ ರೀತಿ ಲೆಫ್ಟ್ ಲೆಗ್ಗಿಗೂ ಸಹ ಅದೇ ರೀತಿ ಮಾಡಬೇಕು. 2 ಕಾಲು ನಮ್ಮದೇ ಆಗಿರೋದ್ರಿಂದ 2 ಕಾಲಿಗೂ ಸಹ ಸ್ಟ್ರೆಂತ್ ಸಿಗಬೇಕಾಗಿದೆ. ಮನಸ್ಸಿನ ಏಕಾಗ್ರತೆಗೋಸ್ಕರ ನಾವು ವೃಕ್ಷಾಸನ ಮಾಡ್ತೇವೆ. ನಮ್ಮ ಶೋಲ್ಡರ್ಸ್ಗಳು ಸ್ಟ್ರೆಂತ್ ಆಗ್ತದೆ. ರಿಲ್ಯಾಕ್ಸ್. 1 2 3 and 4 ಓಕೆ. ಸರಾಗವಾಗಿ ಉಸಿರಾಡಿ. ರಿಲ್ಯಾಕ್ಸ್. ಅದೇ ರೀತಿ ಉತ್ಕಟಾಸನ ಪೊಸಿಷನ್, ಸಮಸ್ಥಿತಿ. ಉತ್ಕಟಾಸನ 1 2 ಕೈಗಳನ್ನು ಮೇಲೆ ಸ್ಟ್ರೆಚ್ ಮಾಡಿ. 3 ಲುಕ್ ಫ್ರಂಟ್. ರಿಲ್ಯಾಕ್ಸ್. 1 2 3 and 4 ರಿಲ್ಯಾಕ್ಸ್. ಸರಾಗವಾಗಿ ಉಸಿರಾಡಿ. ಒಂದೊಂದು ಆಸನ ಕಂಪ್ಲೀಟ್ ಆದ್ಕೊಂಡು ಸಹ ಸರಾಗವಾಗಿ ನಾವು ಉಸಿರಾಡುವಂಥ ಕ್ರಿಯೆಯನ್ನು ನಾವು ಮಾಡಲೇಬೇಕು.
ನಂತರದಲ್ಲಿ ತ್ರಿಕೋನಾಸನ. ಹೇಗೆ ನೋಡ್ಕೊಳ್ಳಿ. 1, ಕಾಲುಗಳನ್ನು 3 to 3.5 ಅಡಿ ಆಗಲ ಕಾಲನ್ನ ವೈಡ್ ಮಾಡ್ಕೊಳ್ಬೇಕು. 2, 3 ಯುವರ್ ರೈಟ್ ಲೆಗ್ ಟೋ ಟರ್ನ್ ಮಾಡ್ಕೊಳ್ಳಿ. ಆ್ಯಂಡ್ 4 ಲುಕ್ ಅಪ್. ನಮ್ಮ ದೃಷ್ಟಿ ಎಡಗೈನ ಪಾಮ್ ಕಡೆ ಇರಲಿ. 2 ಮೊಣಕಾಲುಗಳು ನೇರವಾಗಿರಬೇಕು. ಏನು ಸೈಡ್ನಲ್ಲಿ ಫ್ಯಾಟ್ ಇರ್ತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇರ್ತದೆ, ಅದನ್ನು ತೆಗೆಯೋದಕ್ಕೆ ಇದು ಬೆಸ್ಟ್ ಆಸನ ಅಂತ ಕರಿತೇವೆ. ನಮ್ಮ ಸ್ಪೈನಲ್ ಕಾರ್ಡಿಗೆ ಒಳ್ಳೆ ವರ್ಕೌಟ್ ಆಗ್ತದೆ. ರಿಲ್ಯಾಕ್ಸ್. 1, 2, 3 ಅದೇ ರೀತಿ ಲೆಫ್ಟ್ ಸೈಡ್ ಆ್ಯಂಡ್ 4. ನಮ್ಮ ದೃಷ್ಟಿ ಬಲಗೈನ ಪಾಮ್ ಕಡೆ ಇರಲಿ. ಮೊಣಕಾಲು ನೇರ ಇರಬೇಕು. ಸರಾಗುವಾಗ ಉಸಿರಾಡಿ. ರಿಲ್ಯಾಕ್ಸ್. 1, 2, 3 ಆ್ಯಂಡ್ 4. ಸರಾಗುವಾಗ ಉಸಿರಾಡಿ. ನಂತರದಲ್ಲಿ ವೀರಭದ್ರಾಸನ ಪ್ರಕಾರ 1 ಹೇಗೆ ಮಾಡೋದು? ಸಮಸ್ಥಿತಿ ಪೊಸಿಷನ್. ವೀರಭದ್ರಾಸನ ಪ್ರಕಾರ 1 ಕಾಲುಗಳನ್ನು ವೈಡ್ ಮಾಡ್ತವೆ. 2, 3 ನಮ್ಮ ಬಲಗಡೆ ಟರ್ನ್ ಆಗಿ. ಆ್ಯಂಡ್ 4 ಎರಡೂ ಕೈಗಳನ್ನು ಮೇಲೆ ನಮಸ್ಕಾರ ಸ್ಥಿತಿ ಹೋಗಬೇಕು. ನಮ್ಮ ಬಲಗಾಲನ್ನು ಸಾಧ್ಯವಾದಷ್ಟು ಬೆಂಡ್ ಮಾಡಿ. ಲೆಫ್ಟ್ ಲೆಗ್ ಶುಡ್ ಬಿ ಸ್ಟ್ರೈಟ್. ಲುಕ್ ಅಪ್. ರಿಲ್ಯಾಕ್ಸ್. 1, 2 ಅದೇ ರೀತಿ ಲೆಫ್ಟ್ ಸೈಡ್ ಆ್ಯಂಡ್ 4 ಲುಕ್ ಅಪ್. ರಿಲ್ಯಾಕ್ಸ್. 1, 2, 3 ಆ್ಯಂಡ್ 4 ಸರಾಗವಾಗಿ ಉಸಿರಾಡಿ. ರಿಲ್ಯಾಕ್ಸ್. ಅದೇ ರೀತಿ ಸ್ಟ್ಯಾಂಡಿಂಗ್ ಆಸನಲ್ಲಿ ಕೊನೆಯ ಆಸನ ಪ್ರಸರಿತ ಪಾದೋತ್ತನಾಸನ. ನಮ್ಮ ಬ್ರೈನಿಗೆ, ನಮ್ಮ CPU ಅಂತ ಏನು ಕರಿತೇವೆ ಕಂಪ್ಯೂಟರ್ನಲ್ಲಿ, ನಮ್ಮ ದೇಹದ CPU ಇಸ್ ಎ ಬ್ರೈನ್. ಆ ಬ್ರೈನಿಗೆ ನಾವು ಎಕ್ಸ್ಟ್ರಾ ಎನರ್ಜಿ ಕೊಡಬೇಕು ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಎಕ್ಸ್ಟ್ರಾ ಕೊಡಬೇಕಾಗ್ತದೆ. ಅದನ್ನು ಹೇಗೆ ಮಾಡಬೇಕು? ಪೊಸಿಷನ್ ಪ್ರಸರಿತ ಪಾದೋತ್ತನಾಸನ. 1 ಕಾಲುಗಳನ್ನು ವೈಡ್ ಮಾಡ್ಕೊತ ಬನ್ನಿ. 2, 3 ಬ್ರೀತ್ ಇನ್, breathe out and 4. ಮೊಣಕಾಲು ನೇರ ಇರಲಿ. ನಮ್ಮ ಬ್ರೈನ್ನ ಪೋರ್ಷನಲ್ಲಿ ಕರೆಕ್ಟಾಗಿ ನೆಲದ ಮೇಲಿರಬೇಕು. ರಕ್ತ ಪರಿಚಲನೆ ಸರಾಗವಾಗಿ ನಮ್ಮ ಬ್ರೈನಿಗೆ ಹೋಗ್ತಾ ಇರ್ತದೆ. ಮೊಣಕಾಲು ನೇರ ಇರಲಿ. ನಮ್ಮ ಎರಡೂ ಕೈಗಳಿಂದ ನಮ್ಮ ಆ್ಯಂಕಲನ್ನು ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ. ರಿಲ್ಯಾಕ್ಸ್. 1, 2,
3 ಆ್ಯಂಡ್ 4. ಹೀಗೆ ನಾವು ಆಸನ, ಸ್ಟ್ಯಾಂಡಿಂಗ್ ಆಸನಗಳನ್ನು ನಾವು ಎಲ್ಲರೂ ಸಹ ಮಾಡ್ಬೋದು. ಒಂದು ವಿಚಾರವನ್ನು ಸ್ಪಷ್ಟತೆ ಕೊಡ್ತೀನಿ ನಿಮಗೆ, ಯೋಗಾಭ್ಯಾಸವನ್ನು ಪ್ರತಿನಿತ್ಯ ಮಾಡಿ ನಮ್ಮ ಆರೋಗ್ಯವನ್ನು ಗೆಲ್ಬೋದು, ನಮ್ಮ ಬದುಕನ್ನು ಸಹ ನಾವು ಗೆಲ್ಬೋದು. ಓಕೆ, ಕೊನೆಯದಾಗಿ ನಾವು ಕಂಪಲ್ಸರಿ ಶವಾಸನವನ್ನು ನಾವು ಹೇಗೆ ಮಾಡಬೇಕು ನೋಡ್ಕೊಳ್ಳಿ. ಏನು ಬಾಡಿ ವಾರ್ಮಪ್ ಮಾಡಿರ್ತೀವಿ, ಬಾಡಿ ವಾರ್ಮಪ್ ಆದಮೇಲಿಂದ ಆಸನ ಮಾಡ್ತೇವೆ. ಆಸನ ಕಂಪ್ಲೀಟ್ ಆದಮೇಲಿಂದ ನಾವು ಶವಾಸನ, ಈ ನಾರ್ಮಲ್ ಪೊಸಿಷನ್ ಬರಬೇಕು ಅಂದಾಗ ಶವಾಸನ ಕಂಪಲ್ಸರಿ ಮಾಡಬೇಕಾಗ್ತದೆ. ಶವಾಸನವನ್ನು ನಾವು ಹೇಗೆ ಮಾಡ್ಬೋದು? ಪೊಸಿಷನ್, ಎರಡೂ ಕಾಲುಗಳನ್ನು ಸ್ವಲ್ಪ ವೈಡ್ ಮಾಡಿ, ಅದೇ ರೀತಿ ಪೊಸಿಷನ್, ನಮ್ಮ ಪಾಮ್ ಮೇಲ್ಮುಖವಾಗಿರಲಿ, ಸರಾಗವಾಗಿ ಉಸಿರಾಡ್ತಾ ಇರಬೇಕು. ಏನು ಬಾಡಿ ವಾರ್ಮ್ ಆಗಿದೆ ಅದು ನಾರ್ಮಲ್ ಪೊಸಿಷನ್ ಬರಬೇಕು. ನಮ್ಮ ಹೃದಯಕ್ಕೆ, ನಮ್ಮ ಶ್ವಾಸಕೋಶಕ್ಕೆ, ನಮ್ಮ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ನಿರ್ನಾಳ ಗ್ರಂಥಿಗಳಾಗಿರ್ಬೋದು, ಮಸಲ್ಸ್ಗೆ ಆಗಿರ್ಬೋದು, ನರ್ವ್ ಸಿಸ್ಟಮ್ಸ್ಗೆ ಆಗಿರ್ಬೋದು, ಎಲ್ಲದೂ ಸಹ ಈಗ ನಾವು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇದ್ದೇವೆ. ಕುತ್ತಿಗೆಯ ಭಾಗ ನೇರ ಇರಲಿ. ಮೊದಲಿಗೆ ನಮ್ಮ ಕಾಲು ಬೆರಳುಗಳನ್ನು ಫ್ರೀ ಮಾಡ್ಕೊಳ್ಳಿ. ಕಾಲು ಬೆರಳುಗಳನ್ನು ಫ್ರೀ ಮಾಡಿಕೊಳ್ಬೇಕು. ತದನಂತರದಲ್ಲಿ ನಮ್ಮ ಮೊಣಕಾಲನ್ನು ಸಹ ಫ್ರೀ ಮಾಡ್ಕೊಳ್ಳಿ. ತದನಂತರದಲ್ಲಿ ನಮ್ಮ ತೊಡೆಯ ಭಾಗದ ಮಸಲ್ಸ್ಗಳನ್ನು ಸಹ ಫ್ರೀ ಮಾಡ್ಕೊಳ್ಳಿ. ತದನಂತರದಲ್ಲಿ ನಮ್ಮ ಹೊಟ್ಟೆಯ ಭಾಗವನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ನಂತರ ನಮ್ಮ ಭುಜಗಳನ್ನು ಸಹ ಫ್ರೀ ಮಾಡಿಕೊಳ್ಳಿ. ನಂತರದಲ್ಲಿ ನಮ್ಮ ಕೈ ಬೆರಳುಗಳನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ತದನಂತರದಲ್ಲಿ ಕೈ ಬೆರಳುಗಳು ರಿಲ್ಯಾಕ್ಸ್ ಆದಮೇಲಿಂದ ನಮ್ಮ ಕುತ್ತಿಗೆಯ ಭಾಗಕ್ಕೆ ಬರಲಿ. ನಮ್ಮ ಕುತ್ತಿಗೆಯ ಭಾಗವನ್ನು ಸಹ ಫ್ರೀ ಮಾಡಿಕೊಳ್ಳಿ. ನಂತರ ನಮ್ಮ ಕುತ್ತಿಗೆಯ ಭಾಗವನ್ನು ಬಿಟ್ಟು ಮುಖದ ಮೇಲಿರುವ ಮಸಲ್ಸ್ಗಳನ್ನು ಸಹ ಫ್ರೀ ಮಾಡಿಕೊಳ್ಬೇಕು. ಸ್ಮೈಲಿಂಗ್ ಫೇಸ್ ಇರಲಿ. ಹುಬ್ಬುಗಳನ್ನು ಫ್ರೀ ಮಾಡ್ಕೊಳ್ಳಿ. ತದನಂತರದಲ್ಲಿ ನಮ್ಮ ಮನಸ್ಸು ಮುಖದ ಮೇಲಿರುವ ಮಸಲ್ಸ್ಗಳನ್ನು ಬಿಟ್ಟು ತದನಂತರದಲ್ಲಿ ನಮ್ಮ ನೆತ್ತಿಯ ಭಾಗಕ್ಕೆ ಬರಲಿ. ನೆತ್ತಿಯ ಭಾಗವನ್ನು ಸಹ ಫ್ರೀ ಮಾಡ್ಕೊಳ್ಳಿ. ತದನಂತರದಲ್ಲಿ ನೆತ್ತಿಯ ಭಾಗವನ್ನು ಬಿಟ್ಟು ನಮ್ಮ ಉಸಿರಾಟದ ಕಡೆ ಗಮನ ಹರಿಸಿ ಸರಾಗವಾಗಿ ಉಸಿರಾಡ್ತಾ ಇದ್ದೇವೆ. ಮನಸ್ಸು ಪ್ರಶಾಂತತೆಯಿಂದ ಕೂಡ್ತಾ ಇದೆ. ಮನಸ್ಸು, ದೇಹ ರಿಲ್ಯಾಕ್ಸ್ ಆಗ್ತಾ ಇದೆ. ನಮ್ಮ ದೇಹದಲ್ಲಿ ರಕ್ತ ಪರಿಚಲನೆ ಸರಾಗವಾಗಿ ಆಗ್ತಾ ಇದೆ.
ನಿಧಾನವಾಗಿ ನಮ್ಮ ಕುತ್ತಿಗೆಯ ಭಾಗವನ್ನು ಮಾತ್ರ ಬಲಗಡೆ ಟರ್ನ್ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಎಡಬದಿಗೆ, ರೈಟ್ ಸೈಡ್ ಬಲಬದಿಗೆ. ನಿಧಾನವಾಗಿ ಎರಡು ಕಾಲುಗಳನ್ನು ಕೂಡಿಸಿ, ಎರಡೂ ಕೈಗಳನ್ನು ದೇಹದ ಪಕ್ಕಕ್ಕೆ ತನ್ನಿ. ನಮ್ಮ ಬಲಗೈಯನ್ನು ಕುತ್ತಿಗೆಯ ಹಿಂಬದಿಯಲ್ಲಿ ನೇರ ತೆಗೆದುಕೊಂಬನ್ನಿ. ಎಡಗಾಲನ್ನು ಫೋಲ್ಡ್ ಮಾಡಿಕೊಳ್ಬೇಕು, ಬಲಗಡೆ ಮಗ್ಲಾಗಿ. ತದನಂತರದಲ್ಲಿ ಎಲ್ಲರೂ ಸಹ ವಜ್ರಾಸನ ಪೊಸಿಷನ್ಗೆ ಬನ್ನಿ. ನೇರ ಕುಳಿತುಕೊಳ್ಳಿ. ಮನಸ್ಸು ಪ್ರಶಾಂತತೆಯಿಂದ ಕೂಡಿದೆ. ಮನಸ್ಸಿಗೆ ಸಂತೋಷ ಉಂಟಾಗ್ತಾ ಇದೆ. ನಿಧಾನವಾಗಿ ಎರಡೂ ಕೈಗಳಿಂದ ನಮಸ್ಕಾರ ಸ್ಥಿತಿ ಬನ್ನಿ. ಕೈಗಳನ್ನು ರಬ್ ಮಾಡಿಕೊಳ್ಬೇಕು. ಕೈಗಳನ್ನು ಕಣ್ಣಿನ ಮೇಲೆ ಬಿಡಿ. ಸ್ಲೋ ಓಪನ್ ಯುವರ್ ಐಸ್. ಕಣ್ಣನ್ನು ನಿಧಾನವಾಗಿ ಬಿಡಿ. ಎರಡೂ ಕೈಗಳನ್ನು ಹಿಂಬದಿ ಹಾಕ್ಬಿಟ್ಟು ನಮಸ್ಕಾರ ಬನ್ನಿ. ರಿಲ್ಯಾಕ್ಸ್. ಹೀಗೆ ತಾವೆಲ್ಲರೂ ಸಹ ಪ್ರತಿನಿತ್ಯ ಯೋಗಾಭ್ಯಾಸವನ್ನು ಮಾಡಬೇಕು. ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ನೀವು ಒಬ್ಬರು ಮಾತ್ರ ಮಾಡಬೇಡಿ, ನಿಮ್ಮ ಕುಟುಂಬ ಸಮೇತವಾಗಿ ಎಲ್ಲ ಸದಸ್ಯರು ಸಹ ಮಾಡ್ಕೊಂಡ್ಬಿಟ್ಟು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೊಂಡ್ಬಿಟ್ಟು ಇಡೀ ನಮ್ಮ ಭಾರತ ದೇಶವನ್ನು ನಾವು ಆರೋಗ್ಯಯುತವಾದಂಥ ದೇಶವನ್ನಾಗಿ ಮಾಡೋದಕ್ಕೆ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೇನೆ. ಧನ್ಯವಾದಗಳು.